ಸರ್ ಕ್ಯಾಮ್ರಾ ನೋಡಿ ಸರ್, ಕ್ಯಾಮ್ರಾ ನೋಡಿ ಸರ್. ಸರ್ ಇಲ್ಲಿ ನೋಡಿ, ಇಲ್ಲಿ ನೋಡಿ ಸರ್, ಹಾಗೆ ರೀ ಸರ್, ಇಲ್ಲಿ ನೋಡಿ ಹಾಗೆ ರೀ ಸರ್, ಹಾಗೆ ರೀ. ಥ್ಯಾಂಕ್ ಯು ಸರ್. G ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಪ್ರೋಗ್ರಾಮ್ ಇಂದು ಭಾನುವಾರ KSOU ಕಾನ್ವೊಕೇಶನ್ ಹಾಲ್ನಲ್ಲಿ ನಡೆಯಿತು. ಇಲ್ಲಿ ಇಂದು ನಮ್ಮ 317Gನ 2026-27ರ ಕ್ಯಾಬಿನೆಟ್ ಟೀಮ್ನ ಅವರ ಇನ್ಸ್ಟಾಲೇಷನ್ ಮತ್ತು ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಮತ್ತು ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಅವರನ್ನು ಸಹ ಇಂದು ಪ್ರತಿಜ್ಞಾವಿಧಿ ಕೊಟ್ಟು ಅವರಿಗೂ ಸಹ ಇಂದು ಕ್ಯಾಬಿನೆಟ್ ಪ್ರೆಸೆಂಟೇಷನ್ ಪ್ರೋಗ್ರಾಮಲ್ಲಿ ನಡೆಯಿತು. ಇಲ್ಲಿ ಇಂದು ಸುಮಾರು 25 ಲಕ್ಷ ರೂಪಾಯಿಗಳ ಸೇವಾ ಕಾರ್ಯಕ್ರಮಗಳು ನಡೆಯಿತು. 2 ಡಯಾಲಿಸಿಸ್ ಮಿಷನ್ಗಳನ್ನ ಚಾಮರಾಜನಗರ ಡಾಕ್ಟರ್ ಬಸವರಾಜೇಂದ್ರ ಹಾಸ್ಪಿಟಲ್ಗೆ 2 ಡಯಾಲಿಸಿಸ್ ಮಿಷನ್ಗಳನ್ನು ನೀಡಲಾಯಿತು. ನಮ್ಮ ಆಲ್ ಇಂಡಿಯಾ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ನ ಅಲ್ಲಿ ಕುಟೀರದಲ್ಲಿ ಸುಮಾರು ನಮ್ಮ ಕಳೆದ ವರ್ಷ ಒಂದು 5 ತಿಂಗಳು ಪ್ರೋಗ್ರಾಮಲ್ಲಿ ಮಕ್ಕಳು ಮತ್ತು ಅವರ ಪೋಷಕರು ಉಳ್ಕೊಳ್ಳೋರಿಗೆ ಪ್ರತಿದಿನ ಅವರಿಗೆ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಅದನ್ನು ನಾವು ಈ 1ನೇ ಜುಲೈನಿಂದ ಮುಂದಿನ ವರ್ಷ 30ನೇ ಜೂನ್ವರೆಗೂ 1 ವರ್ಷದ ಪ್ರೋಗ್ರಾಮು ಅಲ್ಲಿ ಉಳ್ಕೊಳ್ಳುವ ಮಕ್ಕಳು ಮತ್ತು ಪೋಷಕರಿಗೆ ರಾತ್ರಿ ಊಟವನ್ನು ಪ್ರತಿದಿನ ನೀಡ್ತಾ ಇದೆ. ಅದಕ್ಕೆ ಸುಮಾರು 6ರಿಂದ 6.5 ಲಕ್ಷ ರೂಪಾಯಿಗಳು ಖರ್ಚಾಗುತ್ತೆ. ಮತ್ತು 22 ಜನ ಈ ವಿಕಲಚೇತನರಿಗೆ ಅವರಿಗೆ ಕೃತಕ ಕಾಲುಗಳನ್ನು ಇಂದು 22 ಜನರಿಗೆ ನೀಡಲಾಯಿತು. ಅದು ಸುಮಾರು 1 ಲಕ್ಷ ರೂಪಾಯಿಗಳ ಸೇವಾ ಕಾರ್ಯಕ್ರಮ. ಮತ್ತು 30 ಅಂಧ ಮಕ್ಕಳು ಅವರು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸು, ಅವರಿಗೆ 1 ವರ್ಷದ ಫೀಸನ್ನು ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ ನಮ್ಮ 317Gಯಿಂದ 1 ಲಕ್ಷ ರೂಪಾಯಿಗಳ ಫೀಸನ್ನು ಅವರಿಗೆ ನೀಡಲಾಯಿತು. 1 ವರ್ಷದ ಅದು ಅವರ ಕಾಲೇಜ್ ಫೀಸು. ಮತ್ತು ಅವರಿಗೆ 1 ವರ್ಷಕ್ಕೆ ಆಗುವಷ್ಟು ಬ್ರೈಲ್ ಪೇಪರ್ಸ್ ಸುಮಾರು 50,000 ರೂಪಾಯಿಗಳದು ಅದು ಬ್ರೈಲ್ ಪೇಪರ್ಸ್ನ ನೀಡಲಾಯಿತು. ಒಟ್ಟು 25 ಲಕ್ಷ ರೂಪಾಯಿಗಳ ಸೇವಾ ಕಾರ್ಯಕ್ರಮ ನಡೆಯಿತು. ಮತ್ತು ನಮ್ಮ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯಿಂದ ಆಗಮಿಸಿ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ನಮ್ಮ ಪಾಸ್ಟ್ ಇಂಟರ್ನ್ಯಾಷನಲ್ ಡೈರೆಕ್ಟರ್ KG ರಾಮಕೃಷ್ಣಮೂರ್ತಿಯವರು ಒಂದು ಎಲ್ಲರಿಗೂ ಪ್ರತಿಜ್ಞಾವಿಧಿ ಬೋಧಿಸಿ ಇಂದಿನ ಕಾರ್ಯಕ್ರಮ ನಡೆಸಿಕೊಟ್ರು. ನಮ್ಮ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಮಲ್ಟಿಪಲ್ ಡಿಸ್ಟ್ರಿಕ್ಟ್ 317ನ ಲಯನ್ ಅಶ್ವಥ್ ನಾರಾಯಣ ಸ್ವಾಮಿಯವರು ನಮ್ಮ 2026-27ರ ಡಿಸ್ಟ್ರಿಕ್ಟ್ ಡೈರೆಕ್ಟರಿಯನ್ನು ರಿಲೀಸ್ ಮಾಡಿ ಅವರು ಸಹ ಇಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದರು. ಮತ್ತು ಇನ್ನೇನಾಯ್ತಪ್ಪ ಹೇಳಿ.